ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರ್ತಕ್ಕಂಥದ್ದು ಷಷ್ಠಿ ತಿಥಿ ಭರಣಿ ನಕ್ಷತ್ರ. ಈ ದಿವಸ ಸೋಮವಾರವಾಗಿದೆ, ಷಷ್ಠಿ ತಿಥಿ ಇದೆ, ಭರಣಿ ನಕ್ಷತ್ರವಾಗಿದೆ. ಇಂತಹ ಸಮಯದಲ್ಲಿ ಈಶ್ವರನ ಆರಾಧನೆ ಮಾಡುವುದು ತುಂಬ ಒಳ್ಳೆಯದು. ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು. ಷಷ್ಠಿ ತಿಥಿ ಇರೋದರಿಂದ ತಪ್ಪದೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಸುಬ್ರಹ್ಮಣ್ಯ ಸನ್ನಿಧಾನಗಳಿಗೆ ಹೋಗಿ ಬನ್ನಿ, ವಿಶೇಷ ಪೂಜೆ ನೆರವೇರಿಸಿ, ತುಂಬ ಒಳ್ಳೆಯದಾಗುತ್ತೆ. ಈ ದಿವಸ ಪ್ರಧಾನವಾಗಿ ಕುಜನ ಬಲ. ಇಷ್ಟು ದಿವಸ ಅವನು ಮಕರ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದ. ಅಂದರೆ ಆ ಸ್ಥಾನದಲ್ಲಿದ್ದಾಗ ಸಂಪೂರ್ಣ ಫಲವನ್ನು ಕೊಡ್ತಾರೆ ಗ್ರಹಗಳು. ಸಮ್ಯಕ್ ಬಲಿನಃ ಸ್ವತುಂಗ ಭಾಗೆ ಸಂಪೂರ್ಣ ಅಂತ. ತುಂಗಭಾಗ ಅಂತಂದರೆ ಉಚ್ಚಸ್ಥಾನ ಅಂತ. ಅಲ್ಲಿ ಪೂರ್ಣವಾದ ಬಲವನ್ನು ಕೊಡ್ತಾ ಇದ್ದ ಕುಜ. ಈಗ ಶನಿ ಕ್ಷೇತ್ರಕ್ಕೆ ಅಂದರೆ ಕುಂಭಕ್ಷೇತ್ರಕ್ಕೆ ಬರ್ತಾನೆ. ಮಕರ ಶನಿ ಕ್ಷೇತ್ರವೇ, ಆದರೆ ಅಲ್ಲಿ ಕುಜನ ಫಲ ಬೇರೆ. ಕುಂಭ ಶನಿ ಕ್ಷೇತ್ರವೇ, ಆದರೆ ಇಲ್ಲಿ ಕುಜನ ಫಲ ಬೇರೆ. ಇಲ್ಲಿ ಹೇಳುತ್ತೆ ದುಃಖಾರ್ತಿ ಅಂತ ಹೇಳುತ್ತೆ. ದುಃಖ ಬಂದು ಒದಗುತ್ತೆ. ಮತ್ತು ಅಟನಃ ಅಲದಾಟ ಶುರುವಾಗುತ್ತೆ. ತೀಕ್ಷ್ಣ ಕೋಪ ತಾಪಗಳೆಲ್ಲ ಬಂದುಬಿಡುತ್ತೆ ಅಂತೆಲ್ಲ ಹೇಳುತ್ತೆ. ಹೀಗಾಗಿ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಕುಜ ಬೆಂಕಿ ಗ್ರಹ. ಒಂದು ಸಣ್ಣ ವಿಚಾರ ಕಿವಿಗೆ ಬಿದ್ದರೂ ತಲೆಗೆ ಬಿದ್ದರೂ ಸಡನ್ನಾಗಿ ಏನು ರೈಸ್ ಆಗಿಬಿಡೋದು ಅಂತಲ್ಲ, ಆ ರೀತಿಯಲ್ಲಿ ಆಗಿಬಿಡೋ ಸಾಧ್ಯತೆಗಳು ಹೆಚ್ಚಾಗಿದೆ. ಹೀಗಾಗಿ ಅದು ಏನಪ್ಪ ಮಾಡುತ್ತೆ ಅಂದರೆ ದುಃಖಕ್ಕೆ ಒಳಗಾಗುತ್ತೆ. ನಿಮ್ಮ ಕೋಪ ಕೊನೆಗೆ ಅದು ಎಲ್ಲಿ ನಿಮ್ಮನ್ನು ಬಿಸಾಕತ್ತಪ್ಪ ಅಂದರೆ ದುಃಖ ಅನ್ನುವಂಥ ಒಂದು ಬಾವಿಗೆ ತಳ್ಳಿಬಿಡುತ್ತೆ. ಹೀಗಾಗಿ ತಾಳ್ಮೆ ಕಳ್ಕೊಳ್ಬಾರ್ದು. ಡಿ ವಿ ಜಿಯವರು ಒಂದು ಮಾತು ಹೇಳ್ತಾರೆ, ಏನು, ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ. ತಾಳ್ಮೆ ಸಹನೆ ಬಹಳ ಬೇಕಾಗುತ್ತೆ. ಅದು ನಮಗೆ ನಾವು ಎಷ್ಟು ಶಿವಕವಚವನ್ನೋ ಸುಬ್ರಹ್ಮಣ್ಯ ಕವಚವನ್ನೋ ಹೀಗೇನೋ ಹೇಳಬಹುದು ಕುಜನ ಒಂದು ಪರಿಹಾರಕ್ಕಾಗಿ. ಆದರೆ ತಾಳ್ಮೆಯ ಕವಚ ಇದೆಯಲ್ಲ, ಅದು ಬಹಳ ಒಳ್ಳೆಯದು ಅಂತ, ಬಲವಾದದ್ದು, ಮನಸ್ಸಿಗೆ ಬೇಕಾಗಿರ್ತಕ್ಕಂಥದ್ದು. ಹೀಗಾಗಿ ಗ್ರಹಗಳು ಒಂದೊಂದು ಸ್ಥಾನಕ್ಕೆ ಒಂದೊಂದು ರಾಶಿಗೆ ಹೋಗುವಾಗ ಅದರದೇ ಆದ ಫಲಗಳನ್ನು ಅವರು ಪ್ರಕಟ ಮಾಡ್ತಾರೆ, ಸೂಚಿಸ್ತಾರೆ. ಹೀಗಾಗಿ ನಾವು ಮನೆಯಲ್ಲಿ ಹಾರಾಟ ರೇಗಾಟ ಮಾಡಬಹುದು, ಕೂಗಾಡ್ಬೋದು ಯಾರ ಮೇಲೂ. ಆಫೀಸಿಗೆ ಬಂದಾಗ ನಾವು ಅಷ್ಟು ಹಾರಾಡ್ತಿದ್ದೋ ನೋಡು, ಆಫೀಸಿಗೆ ಬಂದಷ್ಟನ್ನ ಹೇಗೆ ಬಾಲ ಮುದ್ರು ಕೊಡ್ತಾನೆ. ಯಾಕೆಂದರೆ ಅಲ್ಲಿ ಬೇರೆಯವ್ರ ಅಧೀನತೆ ಬಂದಿದೆ. ಸ್ಥಳ ಬದಲಾವಣೆ ಆದಾಗ ನಾವು ಹೇಗೆ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತೀವಿ, ಒಳಗೆ ಎಳ್ಕೊಳ್ತೀವೋ, ಆ ರೀತಿಯಲ್ಲಿ ಗ್ರಹಗಳು ಒಂದೊಂದು ಮನೆಯನ್ನು ಸಂಚರಿಸಿದಾಗ ಇಷ್ಟು ದಿವಸ ಉಚ್ಚಸ್ಥಾನದಲ್ಲಿದ್ದಂಥ ಕುಜ ಏನು ಮಾಡಿದ್ರೂ ಲಾಭವಂತನ ಕೊಡ್ತಾ ಇದ್ದ. ಎಂಥ ಕೋಪಿಷ್ಟನನ್ನು ಆಯಿತು ಬಿಡಿ, ಏನೋ ಇವತ್ತು ಹಾಗೆ ಮಾತಾಡಿಬಿಟ್ಟಿದ್ದಾನೆ, ಆ ಥರ ಆಗ್ತಾಯಿತ್ತು. ನೀವು ಗೆಲ್ತಾ ಇದ್ರಿ. ಯಾರಿಗೆ ಅಂತ ಆಮೇಲೆ ಹೇಳ್ತೀನಿ, ಯಾವ್ಯಾವ ರಾಶಿಯವರಿಗೆ ಅಂತ. ಅಂದರೆ ಎಲ್ಲರಿಗೂ ಒಂದೊಂದು ರೀತಿಯ ಏರುಪೇರಾಗುತ್ತೆ. ಗ್ರಹಗಳ ಸ್ಥಾನ ಪಲ್ಲಟ ಅಂತಕ್ಕಂಥದ್ದು ಆ ರೀತಿಯಲ್ಲಿ ನಮಗೊಂದು ಬದಲಾವಣೆ, ಆ ಫಲದ ಬದಲಾವಣೆಯನ್ನು ಉಂಟು ಮಾಡುತ್ತೆ. ಹೀಗಾಗಿ ಕುಂಭರಾಶಿಯಲ್ಲಿ ಕುಜ ಸಂಚರಿಸುವಾಗ ಬಹಳ ಬಹಳ ತಾಳ್ಮೆ ಬೇಕು ಅನ್ನೋದನ್ನು ಹೇಳುತ್ತೆ ಮುಖ್ಯವಾಗಿ. ಹೀಗಾಗಿ ತಾಳ್ಮೆಯಿಂದ ಇದ್ದುಬಿಡಿ. ಎಲ್ಲ ರಾಶಿಯವರಿಗೂ ಇದು ಅನ್ವಯಿಸುತ್ತೆ, ಸಂಶಯ ಇಲ್ಲ. ಸ್ವಲ್ಪ ಮಟ್ಟಿಗಾದರೂ ಇದು ಅನ್ವಯಿಸುತ್ತೆ. ಹೀಗಾಗಿ ತಾಳ್ಮೆ ಬಹಳ ಮುಖ್ಯ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಫಲದ ಕಡೆಗೆ ಆಮೇಲೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.